ನಮ್ಮ ದೊಡ್ಡಬಳ್ಳಾಪುರ ನಗರದ 11ನೇ ವಾರ್ಡು ಕರೇನಹಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯನ್ನು ಅಲ್ಲಿನ ಸಮಿತಿಯವರು ಟ್ರಸ್ಟ್ನವರು ಮುಚ್ಚಲು ಹುನ್ನಾರ ಮಾಡ್ತಿರ್ತಕ್ಕಂಥ ಉದ್ದೇಶ ನಮಗೆ ನಿನ್ನೆ ತಿಳಿತು. ಹೇಳಿದ್ದೆ ನಾನು ನಮ್ಮ ಸಂಜೀವ್ ನಾಯಕ್ ಅವರು ತಾಲೂಕು ಆಫೀಸ್ನಲ್ಲಿ ನಿನ್ನೆ ಇದ್ದಾಗ ನಮಗೆ ವಿಷಯ ಬಂತು. ತಕ್ಷಣ ಅಲ್ಲಂಗೆ ನಮ್ಮ ಹಿರಿಯರಾದಂಥ ಗುರುರಾಜಪ್ಪನವರು ಇದ್ದರು. ಮೂವರು ಹೋಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಈ ವಿಷಯ ಮಾತನಾಡಿದಾಗ ಅವರು ಖಂಡಿತ ಇದು ವಿಷಯ ಬಂದಿದೆ ನಮಗೆ, ಆದರೆ ನಾವು ಅದಕ್ಕೆ ಅವ್ರಿಗೆ ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಶಾಲೆಯನ್ನು ಮುಚ್ಚೋದಕ್ಕೆ ನಾವು ತಯಾರಿಲ್ಲ ಅಂತೇಳಿ ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ ಅಂತೇಳಿ ನಮಗೆ ಮಾಹಿತಿಯನ್ನು ಕೊಟ್ಟರು. ಬನ್ನಿ ಸರ್, ಮೌಖಿಕವಾಗಿ ಹೇಳಿದ್ರು, ಲಿಖಿತವಾಗಿ ಅವ್ರಿಗೆಲ್ಲ ವಹಿವಾಟು ನಡೆದಿದೆ. ಹಾಗಾಗಿ ಇವತ್ತು ಮಂಗಳ ಸ್ಕೂಲ್ ಇರತಕ್ಕಂಥ ಪ್ರದೇಶ ಕರೇನಹಳ್ಳಿ, ಇಸ್ಲಾಂಪುರ, ದರ್ಗಾ ಜೋಗಳ್ಳಿ ಭಾಗದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಶ್ರಮಿಕ ವರ್ಗದವರು ಇರತಕ್ಕಂಥ ಪ್ರದೇಶದಲ್ಲಿ ಆ ಸ್ಕೂಲಿದೆ. ಸುಮಾರು 273 ಜನ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ. 273 ಜನ. 5 ಜನ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ. 3 ಜನ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ಬಿಸಿ ಊಟ ತಯಾರಕರಿದ್ದಾರೆ. ಆಡಳಿತ ಮಂಡಳಿಯಿಂದ ನೇಮಕ ಆಗಿರತಕ್ಕಂಥ 4 ಜನ ಶಿಕ್ಷಕರಿದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಪೋಷಕರು ನಮಗೆ ಹೇಳಿದ್ರು. ಅಂಥ ಸ್ಕೂಲನ್ನು ಸರ್ಕಾರದಿಂದ ಅನುದಾನವನ್ನು ಪಡೆದು ಇವರು ಸುಮಾರು 40-42 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ದಿನಾಂಕ 31/3 ಒಂದು ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ತದನಂತರ 14/5 ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಆ 5 ಜನ ಶಿಕ್ಷಕರು, ಅದರಲ್ಲಿ 2 ನಿವೃತ್ತರಾಗ್ತಿದ್ದಾರೆ, ಇನ್ನಿಬ್ಬರು ವರ್ಗಾವಣೆ ಕೇಳಿದ್ದಾರೆ. ನಮ್ಮ ಕೈಯಿಂದ ಇಲ್ಲಿ ಮಾಧ್ಯಮ ಶಾಲೆ, ಕನ್ನಡ ಮಾಧ್ಯಮ ಶಾಲೆ ನಾವು ಮಾಡಲ್ಲ. ಮಕ್ಕಳ ಪೋಷಕರ ಇಚ್ಛಾಶಕ್ತಿ ಪ್ರಕಾರ ಅವರು ಯಾವುದಾದ್ರೂ ಸ್ಕೂಲ್ಗಳಿಗೆ ಅವ್ರು ಸೇರಿಸ್ಕೊಳ್ಳಿ, ಅವ್ರಿಗೆ ನಾವು ಟಿ ಸಿ ಕೊಡ್ತೀವಿ. ನಿಮ್ಮ ಅನುದಾನ ನಮಗೆ ಬೇಕಿಲ್ಲ, ಅನುದಾನ ರಹಿತವಾಗಿ ನಾವು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪತ್ರವನ್ನು ಕೊಟ್ಟಿದ್ದಾರೆ. ನಾವು ಆ ಮಂಗಳ ಶಿಕ್ಷಣ ಸಮಿತಿಯವರಿಗೆ ಈ ಪತ್ರಿಕೆಯ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳೋದಿಷ್ಟೇ, ಸ್ವಾಮಿ, ನೀವು ಕನ್ನಡ ಮಾಧ್ಯಮ ಶಾಲೆಯನ್ನು ಮುಚ್ಚಿ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ತೆಗಿತೀವಿ, ನಾವು ಅನುದಾನ ರಹಿತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ನಮ್ಮದೇನು ತಪ್ಪೇನಿಲ್ಲ. ನೀವು ಇಂಗ್ಲೀಷ್ ಸ್ಕೂಲ್ ತೆಗಿರಿ, ಆದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾಧ್ಯಮ ಶಾಲೆಯನ್ನು ಮುಚ್ಚೋದಕ್ಕೆ ನಿಮ್ಗೆ ಯಾವ ಹಕ್ಕಿದೆ? ನೀವು ಸುಮಾರು 40 ವರ್ಷಗಳ ಹಿಂದೆ ಹಿಂದುಳಿದ ಕುರುಬ ಸಮುದಾಯದ ಇಮಡಪ್ಪ ಅಂತಕ್ಕಂಥ ಒಬ್ಬ ಧೋರಣರಿಂದ, ಸಮಾಜ ಸೇವಕರು ಪಾಪ ಅವರಿಂದ ಸುಮಾರು 20-30 ಕುಂಟೆ ಜಾಗ ದಾನವಾಗಿ ತಗೊಂಡಿದ್ದೀರಾ. ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ತೆಗಿತೀವಿ,
ನಿಮ್ಮ ಸಹಕಾರ ಬೇಕು ಅಂತೇಳ್ಬಿಟ್ಟು ದಾನವನ್ನು ತೆಗೆದುಕೊಂಡು ಸರ್ಕಾರದ ಎಲ್ಲ ಅನುದಾನಗಳನ್ನು ಪಡೆದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೀರಾ. ವಿವಿಧ ಸಂಘ ಸಂಸ್ಥೆಗಳಿಂದ ಅನುದಾನಗಳನ್ನು ಪಡೆದಿದ್ದೀರಾ. ಸರ್ಕಾರದ ಜನಪ್ರತಿನಿಧಿಗಳು ತಮ್ಮ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಬರುವಂಥ ಏನು ಅನುದಾನ ಇದೆ ಅದನ್ನೆಲ್ಲ ತಾವು ಪಡ್ಕೊಂಡಿದ್ದೀರಾ. ವಿವಿಧ ಆಯ್ದಂಥ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರ ಕಡೆಯಿಂದ ಮತ್ತು ಊರಿನ ಸಾರ್ವಜನಿಕರ ನೆರವನ್ನು ತಗೊಂಡು ಇವತ್ತು ಶಾಲೆಯನ್ನು ನಡೆಸ್ತಾ ಇದ್ದೀರಾ. ಇವತ್ತು ನೀವು ಅದನ್ನೆಲ್ಲ ವಾಪಸ್ ಕೊಟ್ಬಿಡಿ ಸರ್ಕಾರಕ್ಕೆ. ದಾನವಾಗಿ ತೆಗೆದುಕೊಂಡಿರ್ತಕ್ಕಂಥ ಭೂಮಿಯನ್ನು ಸರ್ಕಾರದಿಂದ ತೆಗೆದುಕೊಂಡಿರ್ತಕ್ಕಂಥ ಅನುದಾನಗಳನ್ನು ವಿವಿಧ ಸಂಘ ಸಂಸ್ಥೆಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಅನುದಾನವನ್ನು ಚುನಾಯಿತ ಜನಪ್ರತಿನಿಧಿಗಳಿಂದ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅನುದಾನಗಳನ್ನು ಮತ್ತು ಊರಿನ ಅನೇಕ ಗಣ್ಯರಿಂದ ತೆಗೆದುಕೊಂಡಿರ್ತಕ್ಕಂಥ ನೆರವನ್ನು ಎಲ್ಲ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಟ್ಟು ತಾವು ಒಂದು ಸ್ವಂತ ಜಾಗವನ್ನು ತಮ್ಮ ಏನು ಮಂಗಳ ಶಿಕ್ಷಣ ಸಮಿತಿನವರು ತಾವಿದ್ದೀರಿ, ಸ್ವಂತ ಜಾಗವನ್ನು ತಮ್ಮ ಖರ್ಚಿನಿಂದ ತಗೊಂಡ್ರಿ. ಇಂಗ್ಲೀಷ್ ಮಾಧ್ಯಮ ಶಾಲೆ ನಡೆಸೋದ್ರಾಗೆ ನಮ್ಮ ಯಾವ ತಕರಾರು ಇಲ್ಲ. ಅದನ್ನು ಬಿಟ್ಟು ನೀವೇನಾದರೂ ಈ ರೀತಿ ಒತ್ತಾಯಪೂರ್ವಕವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸರ್ಕಾರಿ ಶಿಕ್ಷಕರಿಗೆ ಅವರ ಹೆಸರಿನಲ್ಲಿ ನೀವೇ ನಿಮ್ಮ ಸಮಿತಿಯಿಂದ ಲೆಟ್ರ್ ಕೊಡೋದು, ಅವ್ರನ್ನ ಇಂಥ ಜಾಗಕ್ಕೆ ವರ್ಗಾವಣೆ ಮಾಡಿರಿ, ಇಬ್ಬರನ್ನ ಇನ್ನಿಬ್ಬರು ನಿವೃತ್ತಿ ಆಗ್ತಿದ್ದಾರೆ ಅಂತ ಲೆಟ್ರ್ ಕೊಡೋದು. ಅದ್ರ ಜೊತೆ ಒಳಗೆ ಮಕ್ಕಳ ಪೋಷಕರನ್ನು ಕರೆದು ನಾವು ಇನ್ನು ಮುಂದೆ ಈ ಶೈಕ್ಷಣಿಕ ಸಾಲು 2026-27ನೇ ಸಾಲಿನಿಂದ ಕನ್ನಡ ಮಾಧ್ಯಮ ನಡೆಸಲ್ಲ, ಶಾಲೆ ನಡೆಸಲ್ಲ, ನಮ್ದೇನಿದ್ರು ಇಂಗ್ಲೀಷ್ ಮೀಡಿಯಂ ಮಾಡ್ತೀವಿ, ನೀವು ಬೇಕಾದ ಕಡೆ ನೀವೆಲ್ಲಿ ಹೋಗಿ ಸೇರ್ಕೋಬೋದು, ನಿಮಗೆ ಟಿ ಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಲ್ಲ, ಇದು ಕನ್ನಡ ಪಕ್ಷ ಉಗ್ರವಾಗಿ ಖಂಡಿಸ್ತೈತೆ. ಇವತ್ತು ಸರ್ಕಾರ ನಿವೃತ್ತರಾಗ್ತಾ ಇದ್ದರೆ, ಶಿಕ್ಷಕರು ಏನಾದರೂ ನಿವೃತ್ತರಾಗ್ತಾ ಇದ್ದಾರೆ ಅಂಥವ್ರನ್ನ ಇನ್ನೂ ಹೆಚ್ಚಿನ ನಮಗೆ ಶಿಕ್ಷಕರು ಬೇಕು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ನೀವು ಪತ್ರ ಬರಿಬೇಕಾಗಿತ್ತು. ಅದನ್ನು ಬಿಟ್ಟು ಅವರು ನಿವೃತ್ತರಾಗ್ತಾರೆ, ಇವರು ವರ್ಗಾವಣೆ ಆಗ್ತಾರೆ ಅಂತ ವರ್ಗಾವಣೆ ಪತ್ರನೂ ಇವರಿಗೆ ಕೊಟ್ಟವ್ರೆ. ಬೆಂಗಳೂರಿನಾಗ ಎಲ್ಲೋ ಒಂದು ಕಡೆ ಪೋಸ್ಟ್ ಖಾಲಿ ಇದೆ, ಇನ್ನೊಂದು ಕಡೆ ಎಲ್ಲೋ ಒಂದು ಪೋಸ್ಟ್ ಖಾಲಿ ಇದೆ, ಇವ್ರನ್ನ ಹಾಕ್ಬಿಡಿ, ಅಲ್ಲಿಗೆ ನಿಯೋಜಿಸ್ಬಿಡ್ರಿ. ಯಾರು ನಿಮಗೆ ಇದನ್ನೆಲ್ಲ ಪತ್ರ ಕೊಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಂಥವ್ರು? ನಿಜವಾಗ್ಲೂ ನಾಚಿಕೆ ಆಗಬೇಕು. ಇವತ್ತು ಆ ಮಂಗಳ ಶಿಕ್ಷಣ ಸಮಿತಿನವ್ರಿಗೆ ಕನ್ನಡ ವಿರೋಧಿಗಳು ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕನ್ನಡ ವಿರೋಧಿಗಳವರು ಸುಮಾರು 42 ವರ್ಷಗಳಿಂದ ಎಲ್ಲ ಸವಲತ್ತುಗಳನ್ನು ಪಡೆದಿದ್ದೀರಾ. ಇವತ್ತು ನೀವು ಕನ್ನಡ ಮಾಧ್ಯಮ ಶಾಲೆ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಲೆಟ್ರ್ ಕೊಡ್ತೀರಾ? ನಾಚಿಕೆ ಆಗೋದಿಲ್ಲ ನಿಮಗೆ? ಹಾಗಾಗಿ ಈಗಾಗಲೇ ನಾವು ಒಂದು ಪತ್ರವನ್ನು ಉಪನಿರ್ದೇಶಕರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ ಪತ್ರವನ್ನು ಈಗಾಗಲೇ ನಾವು ಕೊಡೋರಿದ್ದೀವಿ, ರೆಡಿ ಮಾಡಿದ್ದೀವಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಪತ್ರವನ್ನು ಕೊಡೋದಿದ್ದೀವಿ. ಯಾವುದೇ ಕಾರಣಕ್ಕೂ ಕನ್ನಡ ಮಾಧ್ಯಮ ಶಾಲೆ ಅಲ್ಲಿ ಮುಚ್ಚಬಾರ್ದು
ಹಂಗೇನಾದರೂ ಆದರೆ ಇಡೀ ಊರಿನಲ್ಲಿ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳನ್ನು ಸೇರಿಸ್ಕೊಂಡು ಏನು ಬಡ ಪೋಷಕರಿದ್ದಾರೆ ಅವನ್ನೆಲ್ಲ ಸೇರಿಸ್ಕೊಂಡು ಉಗ್ರವಾದಂಥ ಹೋರಾಟ ರೂಪಿಸ್ಬೇಕಾಗ್ತೈತೆ. ಈ ಕೂಡಲೇ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕನ್ನಡ ನಮ್ಮ ಹಕ್ಕು ಒತ್ತಾಯ ಇಷ್ಟೇ, ಕನ್ನಡ ಮಾಧ್ಯಮ ಶಾಲೆ ಕರೇನಹಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆ ಉಳಿಯಬೇಕು. ಏನು ಸರ್ಕಾರಕ್ಕೆ ಕಾನೂನು ಬಾಹಿರವಾಗಿ ಶಿಕ್ಷಣ ಇಲಾಖೆಗೆ ಪತ್ರವನ್ನು ಕೊಟ್ಟಿದ್ದಾರೆ ಮಂಗಳಾ ಶಿಕ್ಷಣ ಸಮಿತಿನವರು, ಶಿಕ್ಷಕರನ್ನ ವರ್ಗಾವಣೆ ಮಾಡಬೇಕು. ವಿದ್ಯಾರ್ಥಿ ಪೋಷಕರಿಗೆ ನಾವು TCಯನ್ನು ಕೊಡೋದ್ರಿದ್ದೀವಿ, ವರ್ಗಾವಣೆ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಏನು ಪತ್ರ ಕೊಟ್ಟಿದ್ದಾರೆ, ಅವರ ಸಮಿತಿಯನ್ನು ಈ ಕೂಡಲೇ ವಜಾಗೊಳಿಸೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ಮತ್ತು ಏನು 273 ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಿದ್ದಾರೆ, ಆ ಮಕ್ಕಳ ಜೊತೆ, ಆ ಮಕ್ಕಳ ಬದುಕಿನ ಶೈಕ್ಷಣಿಕ ಬದುಕಿನ ಜೊತೆ ಚೆಲ್ಲಾಟವಾಡುವಂಥ ಮಂಗಳಾ ಶಿಕ್ಷಣ ಸಮಿತಿನವ್ರ ಮೇಲೆ ಕನ್ನಡ ಪಕ್ಷ ಉಗ್ರವಾದಂಥ ಹೋರಾಟ ರೂಪಿಸ್ಬೇಕಾಗ್ತೈತೆ. 273 ಮಕ್ಕಳ ಪೋಷಕರ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ನಿಮಗೆ TC ಏನಾದರೂ ತೊಗೊಂಡೋಗ್ರಿ ಅಂತ ಯಾರಾದರೂ ಕರೆ ಮಾಡಿದ್ರೆ ಅಥವಾ ಹೇಳಿದ್ರೆ ಕನ್ನಡ ಪಕ್ಷದ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಮೂಲಕ ಪೋಷಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಶಾಲೆ ಇದೆ, ಆ ಮಂಗಳಾ ಶಾಲೆಯ ವಿಚಾರದಲ್ಲಿ ಇವತ್ತು ಯಾವ ರೀತಿಯ ಆ ಶಾಲೆಯನ್ನು ಮುಚ್ಚಲಿಕ್ಕೆ ಯಾವ ರೀತಿಯ ಹುನ್ನಾರಗಳು ನಡೀತಾ ಇದ್ದಾವೆ ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ತಮ್ಮ ಮುಂದೆ ಹೇಳಿದ್ದಾರೆ. ನಾವಾದರೂ ಇಷ್ಟೇ ಹೇಳೋದು, ಕರೇನಹಳ್ಳಿ ಭಾಗದಲ್ಲಿ ಅಲ್ಲಿ ಒಂದು ಅನುದಾನಿತ ಶಾಲೆ ಮಂಗಳಾ ಶಾಲೆ ಏನಿದೆ, ಆ ಶಾಲೆಯಲ್ಲಿ ಬಹುತೇಕ ಏನು 200-300 ಜನ ಮಕ್ಕಳಿದ್ದಾರೆ. ಆ ಮಕ್ಕಳೆಲ್ಲರೂ ಸಹ ತುಂಬ ಬಡವರಿದ್ದಾರೆ, ಮತ್ತು SC ST ಸಮುದಾಯದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ. ಮತ್ತು ಖಾಸಗಿ ಶಾಲೆಯಲ್ಲಿ ಫೀಸ್ಗಳು ಕಟ್ಟಿ ಓದಿಸೋಕ್ಕಾಗದೇ ಇರೋವಂಥ ಬಹುತೇಕ ಬಡವರು ಆ ಶಾಲೆಯಲ್ಲಿ ಓದ್ತಿದ್ದಾರೆ. ಆ ಶಾಲೆಯನ್ನು ಮುಚ್ಚಲಿಕ್ಕೆ ವ್ಯವಸ್ಥಿತವಾದಂಥ ಹುನ್ನಾರಗಳು ಈಗಾಗಲೇ ನಡೀತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಆ ಶಾಲೆ ಮುಚ್ಚೋದಕ್ಕೆ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ನಮ್ಮ ದಲಿತ ಸಂಘಟನೆಗಳು ಎಲ್ಲವೂ ಒಟ್ಟುಗೂಡಿ ಆ ಶಾಲೆಯನ್ನು ಉಳಿಸ್ಲಿಕ್ಕೆ ಏನೇನು ಸಾಧ್ಯನೋ ಎಲ್ಲವನ್ನು ಈ ಒಂದು ಹೋರಾಟ ಸಮಿತಿ ಮತ್ತು ಎಲ್ಲ ಹೋರಾಟಗಾರರು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಏನು ಕನ್ನಡ ಶಾಲೆಗಳು ಇವತ್ತು ರಾಜ್ಯಾದ್ಯಂತ ಯಾಕೆ ಈ ಸ್ಥಿತಿಗೂ ಇಳಿದಿದ್ದಾವೆ ಅಂತಂದರೆ ಅದು ಒಂದೆರಡಲ್ಲ, ಹಲವಾರು ಕಾರಣಗಳು. ಇಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಒಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಶಾಲೆ ಭಾಳ ಆರೋಗ್ಯಕರವಾಗಿ ನಡೀತಾ ಇರತಕ್ಕಂಥ ಒಂದು ಶಾಲೆಯನ್ನು ಮುಚ್ಚಲಿಕ್ಕೆ ವ್ಯವಸ್ಥಿತವಾದಂಥ ಹುನ್ನಾರಗಳು ನಡೀತಿದ್ದಾವೆ. ಅದು ಈ ಕೂಡಲೇ ಆಡಳಿತ ಮಂಡಳಿಯವರು ಕೈ ಬಿಡಬೇಕು. ಮತ್ತು ಇನ್ನೊಂದು ಇದರಲ್ಲಿ ನನಗೇನು ಅನ್ನಿಸ್ತೈತೆ ಅಂತಂದರೆ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮತ್ತು ಅನುದಾನದ ಶಾಲೆಗಳಿದ್ದಾವೆ ಅವೆಲ್ಲವೂ ಸಹ ಈಗಾಗಲೇ ಸರ್ಕಾರದವರು ಸರ್ವೆ ಮಾಡ್ತಿದ್ದಾರೆ. ಸರ್ವೆ ಮಾಡಿ ಮತ್ತು ಸರ್ಕಾರದ ಆ ಒಂದು ಏನು ಆಸ್ತಿ ಇದೆ ಆ ಸರ್ಕಾರದ ಕಂಟ್ರೋಲ್ಗೆ ಇಟ್ಕೊಳ್ಳಿಕ್ಕೆ ನೋಡ್ತಿದ್ದಾರೆ. ಈ ಒಂದು ಏನು ಮಂಗಳಾ ಸಂಸ್ಥೆಯವರು ಎಲ್ಲಿ ಈ ಒಂದು ಏನು ಇವತ್ತು ನಮ್ಮ ಅವರು ದಾನಿಗಳು, ಮಹಾದಾನಿಗಳು ಯಮುಡಪ್ಪನವರು ಅಂತ ಸುಮಾರು 40 ವರ್ಷಗಳ ಹಿಂದೆಯೇ ಪಾಪ ದಾನ ಕೊಟ್ಟಿದ್ದಾರೆ. ಸುಮಾರು 5-6 ಎಕರೆ ಕೊಟ್ಟಿದ್ದಾರೆ. ಇವತ್ತು ಕನಿಷ್ಠ ಪಕ್ಷ ಅದು ಒಂದು 35 ಇವತ್ತು ಹತ್ತತ್ರ ಅದು ಒಂದು 2.5-3 ಕೋಟಿ ರೂಪಾಯಿ ಆಸ್ತಿ ಆಗ್ತೈತೆ. ಆ ಒಂದು ಇದನ್ನು ಇವ್ರು ಕಬಳಿಸ್ಲಿಕ್ಕೆ ಈ ರೀತಿಯಾದಂಥ ಹುನ್ನಾರ ಮಾಡ್ತಿದ್ದಾರೇನೋ ಅದು ಗೊತ್ತಿಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಕನ್ನಡ ಶಾಲೆಗಳನ್ನ ಮುಚ್ಚಬಾರ್ದು. ಇದಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಸಂಬಂಧಪಟ್ಟಂಥ ಏನು
DDP ಇದ್ದಾರೆ, ಮತ್ತು ಅದ್ರ ಮೇಲೆ ಪ್ರೌಢ ಶಿಕ್ಷಣ ಮಂಡಳಿ ನಿರ್ದೇಶಕರಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಶಾಲೆಯ ಮುಖಾಂತರ ಗಮನ ಹರಿಸಿ ಆ ಒಂದು ಶಾಲೆ ಆರೋಗ್ಯಕರವಾಗಿ ನಡೀತಾ ಇದೆ, ಆರೋಗ್ಯಕರವಾಗಿ ನಡೀಬೇಕು. ಮತ್ತು ಅಲ್ಲಿ ಪೋಷಕರು ನಮ್ಮ ಜೊತೆ ಬರಬೇಕು. ಯಾವುದೇ ಕಾರಣಕ್ಕೂ TC ತಗೊಂಡು ಮತ್ತು ನಿಮ್ಮ ಏನು ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಹಾಳು ಮಾಡಬಾರ್ದು. ಇವತ್ತು ಖಾಸಗಿ ಶಾಲೆಗಳು ನೋಡಬೇಕು ನೀವು, ನಿಜವಾಗೂ ಭಾಳ ನೋವಾಗ್ತೈತೆ. ಕಾನೂನು ಪ್ರಕಾರವಾಗಿ ನಾವು ಏನು ಮಕ್ಕಳು ಶಾಲೆ ದಾಖಲಾತಿದ್ರೆ ಅಷ್ಟು ಮಾತ್ರ ನಾವು ಫೀಸ್ ತೊಗೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವ್ರು ತೋರಿಸೋದೊಂದು ಅಲ್ಲಿ ಮಾಡೋದೊಂದು. 30 ಮಕ್ಕಳಿಗೆ ಏನು ಫೀಸು ಸರ್ಕಾರ ಫಿಕ್ಸ್ ಮಾಡಿದೆ ಅಷ್ಟು ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾರೆ, ಅಷ್ಟೇ ಸಾಕು ಅವ್ರಿಗೆ. ಈಗಾಗಲೇ ನಮ್ಮ ದೊಡ್ಡಬಳ್ಳಾಪುರದಲ್ಲಿ LKG UKG 1-2ನೇ ತರಗತಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು, ಹತ್ತತ್ರ 1 ಲಕ್ಷ ರೂಪಾಯಿನವರೆಗೂ ಇವತ್ತು ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತಿದೆ. ಯಾರೋ ಒಬ್ಬ ದುಡ್ಡಿರೋನು ಹೋಗಿ ಸೇರಿಕೊಂಡು ಚಿಂತೆ ಇಲ್ಲ, ಅವನ್ನ ನೋಡಿಕೊಂಡು ಇವತ್ತು ನೇಕಾರರು, ಕೂಲಿ ಕಾರ್ಮಿಕರು, ಬಾಡವರು ಮತ್ತು ಆಟೋ ಚಾಲಕರು ಒಟ್ಟಾರೆ ಏನು ಇವತ್ತು ದುಡಿತಾರೆ, ಶ್ರಮಜೀವಿಗಳಿದ್ದಾರೆ, ಅವರೆಲ್ಲರೂ ಸಹ ಸುಮಾರು ಒಂದು 100 ರೂಪಾಯಿ ದುಡಿದ್ರೆ 75 ರೂಪಾಯಿ ಮಗುವಿಗೆ ಫೀಸ್ ಕಟ್ಟುವಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಅದನ್ನು ನಾವೇನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ, ಯಾವುದೋ CBSE ಇದು. ಅದರಲ್ಲಿ ಏನು ಕಡ್ಡಾಯವಾಗಿ ಕನ್ನಡ ಇತ್ತು, ಅಂದರೆ 2015ರಿಂದ. ನಿನ್ನೆ ಮೊನ್ನೆ ಕೇಂದ್ರ ಸರ್ಕಾರದವರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ತ್ರಿಭಾಷಾ ಸೂತ್ರ ಜಾರಿ ಮಾಡಿದ್ದೀವಿ. 2 ಭಾಷೆ ಇಡೀ ದೇಶದಲ್ಲಿರೋದು ಯಾವ್ದು ಬೇಕಾದ್ರೂ ಕಲ್ತ್ಕೋಬೋದು, ಒಂದು ಭಾಷೆ ನೀವು ಬೇರೆ ದೇಶದ ಬೇಕಾದ್ರೆ ಕಲಿಬೋದು ಅಂತ. ಅಂದರೆ ಕಡ್ಡಾಯವಾಗಿ ಕನ್ನಡ ನೀನು ಕಲಿಬಿಡಿ, ದೇಶದಲ್ಲಿರ್ತಕ್ಕಂಥ ಯಾವುದೇ ಭಾಷೆ 2 ಭಾಷೆ ಕಲೀರಿ ಅಂತೇಳಿ ವ್ಯವಸ್ಥಿತವಾಗಿ ಕನ್ನಡನ ಕೊಲೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದವರು ನಿರಂತರವಾಗಿ ಸಂಚು ಮಾಡ್ತಿದ್ದಾರೆ. ಹಿಂದಿ ಏರಲಿಕ್ಕೆ ಏನೇನು ಸಾಧ್ಯನೋ ಅವೆಲ್ಲವೂ ಸಹ ನಮ್ಮ ಕನ್ನಡಿಗರ ಮೇಲೆ ಆಗ್ತಿದ್ದಾರೆ. ಇದು ಕೊನೆಗಾಣಬೇಕು. ಇಂಥ ಒಂದು ಸಂದರ್ಭದಲ್ಲಿ ಕನ್ನಡ ಶಾಲೆ ಮುಚ್ಚೋದು ಅಂತಂದರೆ ನಿಜವಾಗೂ ಭಾಳ ನೋವಾಗ್ತೈತೆ. ನೋವಾಗ್ತೈತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ಕನ್ನಡ ಶಾಲೆಯನ್ನು ಮುಚ್ಚೋಕ್ಕೆ ನಾವು ಹೊರಟ್ರೆ ಯಾರ್ಯಾರು ಅದರ ಪರ ಇದ್ದಾರೆ ಅವರೆಲ್ಲರೂ ಸಹ ಅವರ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ಚಳವಳಿ ಇರ್ತೈತೆ ಅಂತಕ್ಕಂಥ ಮಾತನ್ನು ಕನ್ನಡ ಪಕ್ಷದ ಪರವಾಗಿ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಹೋರಾಟ ಕನ್ನಡ ಪಕ್ಷದವರು ಯಾವ ರೀತಿ ಮಾಡ್ತಾರೋ ಅವರ ಜೊತೆ ನಾವು ರೈತ ಸಂಘದವರು ಸದಾ ಜೊತೆಯಲ್ಲಿರ್ತೀವಿ ಈ ಹೋರಾಟದಲ್ಲಿ.